ಸುಮ್ಮನೆ ಕೂಡಂದ್ರೆ ಯಾರೂ ಕರೆದ್ರೂ ಬರ್ತದೆ. ಯಾಕೆ ರಾಯಚೂರು ತುಂಬ ಯಾರೂ ಇಲ್ಲ, ಇಷ್ಟೇ ಮಂದಿ ಇದ್ದೀವಿ ನಾವು. ಯಾಕಂದ್ರೆ ಅದು ಸುಕೃತ ಬೇಕು, ಜನ್ಮದ ಪುಣ್ಯ ಬೇಕು, ಸುಮ್ಮನೆ ಬರೋದಲ್ಲ. ಜನ್ಮ ಜನ್ಮಾಂತರಗಳಿಂದ ಪುಣ್ಯದ ಫಲ ಬುತ್ತಿ ಕಡಿಗೆ ಬಂದಿದ್ವಿ ಅಂದರೆ ನಾವು ಈ ಒಂದು ಫಲವನ್ನು ಊಟ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಷ್ಟು ಒದ್ದಾಡಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಯಾವ ದೇವರು ಶ್ವಾಸವೇ ದೇವರು. ಗುರುಗಳು ಹೇಳ್ತಾರ, ಶ್ವಾಸವೇ ಗುರು. ಗುರುಗಳು ಶ್ವಾಸವೇ ಗುರು. ಶ್ವಾಸ ಇದ್ರೆ ನಾವು, ಶ್ವಾಸ ಇರ್ಲಿಕ್ಕಪ್ಪ ಅಂದ್ರೆ ನಾವು ಯಾರು ಅಲ್ಲ. ಇನ್ನು ಶ್ವಾಸ ಹೆಂಗ ಉತ್ಪನ್ನ ಆಯ್ತು, ಪ್ರಾಣವಾಯು ಹೆಂಗಾಯ್ತು? ಅದಕ್ಕೆ 5 ವಾಯುಗಳಲ್ಲಿ ನಮ್ಮಲ್ಲಿ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಎಂಬ 5 ಪಂಚಪ್ರಾಣಗಳು. ಇದಕ್ಕೆ ಕೈಯಲ್ಲಿ ಪದ್ಧತಿಯಲ್ಲಿ ಪಂಚಪ್ರಾಣಗಳು. ಈ ಪಂಚಪ್ರಾಣಗಳು ಹೆಂಗ್ ಕೆಲಸ ಮಾಡ್ತಾವ ಎಂಬುದನ್ನು ಬಹಳ ಅದ್ಭುತವಾದ ವರ್ಣನೆ. ಪ್ರಾಣ ಏನ್ ಕೆಲಸ ಮಾಡ್ತದ, ಅಪಾನ ಏನ್ ಕೆಲಸ ಮಾಡ್ತದ, ಉದಾನ ಏನ್ ಕೆಲಸ ಮಾಡ್ತದ, ಸಮಾನ ಏನ್ ಕೆಲಸ ಮಾಡ್ತದ, ವ್ಯಾನ ಏನ್ ಕೆಲಸ ಮಾಡ್ತದ. ಈ ರೀತಿ ನಮ್ಮ ದೇಹದಲ್ಲಿ ಇದ್ದುಕೊಂಡು ಕೇಸಿ ಪ್ರಾಣ ನಮ್ಮನ್ನು ಶುದ್ಧೀಕರಿಸ್ತಾ ನಮ್ಮಲ್ಲಿ ಚೈತನ್ಯರಾಗಿ ಆರೋಗ್ಯದಿಂದ ಇರಬೇಕು. ಅದಕ್ಕ ಪತಂಜಲಿ ಮಹರ್ಷಿಗಳು ಏನ್ ಹೇಳಿದ್ರು, ಅನುಲೋಮ ವಿಲೋಮ ಅಂದರು. ಇಲ್ಲಿ ಬುದ್ಧ ಮಹರ್ಷಿಗಳು ಮಹಾದೇವರು ಏನ್ ಹೇಳಿದ್ರು, ಆನ ಅಪಾನ ಸತಿ. ಆನ ಅಂದ್ರೆ ಶ್ವಾಸನ ತಗೊಳ್ಳೋದು, ಅಪಾನ ಅಂದ್ರೆ ಶ್ವಾಸನ ಬಿಡೋದು, ಸತಿ ಅದರ ಜೊತೆಗೂಡಿ ಇರುವುದೇ ಸತಿ. ಅದಕ್ಕೆ ಶರಣರು ಹೇಳ್ತಾರೆ ಪದ್ಯದಲ್ಲಿ ಏನ್ ಹೇಳ್ತಾರ, ಮಂಗಳಾಟ ಪದ್ಧತಿ ಮಾಡ್ಯಾರ. ಮಂಗಲ ಋತಿಗಳಿಗೆ ಮಹಾಮಂತ್ರ ದುಡಿಯನಿಗೆ ಕಂಗಳ ಕಳೆಹಿಡ ತಿಂಗಳ ಮಧ್ಯೆ ಸಂಗಮನ ಚಂದ್ರ. ಈಡ ಮತ್ತು ತಿಂಗಳ ನಾಡಿ ಮಧ್ಯೆ ಇರ್ತಕ್ಕಂಥದ್ದೇ ಸುಷ್ಮ ನಾಡಿ. 72,000 ನಾಡಿಗಳು ನಮ್ಮ ದೇಹದಲ್ಲಿ. 72,000 ನಾಡಿ. ಆ 72,000 ನಾಡಿಗಳಲ್ಲಿ 10 ನಾಡಿಗಳು ಮುಖ್ಯವಾಗಿರ್ತಕ್ಕಂಥವು. ಇನ್ನು 10 ನಾಡಿಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥವು 3 ನಾಡಿಗಳು. ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥವು 3 ನಾಡಿಗಳು. ಅವು ಯಾವುವು ಅಂದ್ರೆ ಈಡ ಮತ್ತು ಪಿಂಗಾಳ. ಮತ್ತೆ ಇನ್ನೊಂದು ಯಾವುದು, ಸುಷ್ಮನ ನಾಡಿ. ಈ ಸುಷ್ಮನ ನಾಡಿ ಜಾಗೃತಿ ಮಾಡೋದಕ್ಕೆ ನಾವು ಶ್ವಾಸ ಉಚ್ಛ್ವಾಸವನ್ನು ಏನು ಮಾಡ್ತೀವಿ. ಯಾವಾಗ ಶ್ವಾಸ ಎಲ್ಲಿ 2 ಬೃಕಗಳ ಮಧ್ಯೆ ಹೋಗಿ ಮತ್ತೆ ಆಮೇಲೆ ಕೆಳಗೆ ಬಂದು ಅದು ಯಾವಾಗ ಆಕ್ಟಿವ್ ಆಗ್ತದೆ ಅಂತ ಹೋಗ್ತದೋ ಆ ಮಧ್ಯದ ನಾಡಿ ಏನಾಗ್ತದ, ತಾನೇ ಓಪನ್. ಅದಕ್ಕೆ ಸರಳವಾದ ವಿಧಾನವಾಗಿ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬ್ರಹ್ಮ ಋಷಿಗಳಾಗಿರ್ತಕ್ಕಂಥ ಪತ್ರಿಜಿ ಮಹಾತ್ಮ. ಸರಳ, ಇಷ್ಟೆಲ್ಲ ಕಷ್ಟಪಡಬೇಡ್ರಿ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಅಂತ ಹೋಗ್ಬೇಡ್ರಿ. ಧ್ಯಾನ ಬಂದ್ಬಿಡಿಸಿ, ಧ್ಯಾನ ಬಂದ್ಬಿಡಿಸಿ. ಅದಕ್ಕೆ ಧ್ಯಾನದ ಜೊತೆಗೆ ಶ್ವಾಸವನ್ನು ತಗೊಂತ ಶ್ವಾಸವನ್ನು ಬಿಡ್ತಾ ಆ ಶ್ವಾಸದ ಜೊತೆ ಅನುಸಂಧಾನ ಯಾವಾಗ ಮಾಡ್ಕೊಂಡ್ರು ನಿಮ್ಮನ್ನು ನೀವು ಗುರುತಿಸೋಕೆ ಸಾಧ್ಯ ಆಗ್ತದ. ನೀವು ಯಾರು ಅಂತ ತಿಳಿಯೋಕೆ ಸಾಧ್ಯ ಆಗ್ತದ. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳ್ತಾರೆ, ಗಾಯಕರಿಬ್ಬರು ಮಹಾಘನತೆಯೊಳು ಉದ್ಭವಿಸಿ ಮಾಯ ರೂಪದಲ್ಲಿ ಗಾಯಪುರದೊಳಗೆ ಬರುತ್ತಿದ್ದಾರೆ. ಗಾಯತ್ರಿ ಯಾರೂ ಅಲ್ಲ. ಗಾಯ ಮತ್ತು ಗಾಯತ್ರಿ ಇಬ್ಬರು ಮಹಾಘನತೆಯೊಳು ಉದ್ಭವಿಸಿ ಈ ಭೂಲೋಕದಲ್ಲಿ ಉದ್ಭವಿಸಿ ಮಾಯ ರೂಪದಲ್ಲಿ ಕಾಯಪುರದೊಳಗೆ, ಇದು ಶರೀರ ಕಾಯ, ಈ ಕಾಯಪುರದೊಳಗೆ ಆಗ್ತದೆ. ಯಾರು ಎಲ್ಲಿ ಹುಡುಕಾಡ್ತೀರಿ ಗಾಯತ್ರಿನ? ಗಾಯತ್ರಿ ದೇವಿ ಹೊರಗೆ ಕಟಿಂಗ್ ಮಾಡಿ ಕಿಸ್ಕುಣಿಸಿ ಗಾಯತ್ರಿ ದೇವಿನ. ಗಾಯ ಅಂದ್ರೆ ಶಿವ, ಗಾಯತ್ರಿ ಅಂದ್ರೆ ಶಕ್ತಿ. ಎಲ್ಲಾರವರು ನಮ್ಮೊಳಗ.
ಅವರಿಬ್ರು ಎಲ್ಲಾರ ಚಂದ್ರನಾಡಿ, ಶಕ್ತಿ ನಾಡಿ, ಸೂರ್ಯನಾಡಿ, ಶಿವನಾಡಿ. ಗಾಯ ಶಿವನಾಡಿ, ಸೂರ್ಯನಾಡಿ ಶಿವ, ಗಾಯತ್ರಿ ಶಕ್ತಿ ನಾಡಿ. ಅದಕ್ಕ ಪರಮಾತ್ಮಗ ಅರ್ಧನಾರೀಶ್ವರ ಅಂತ ಹೆಸರು ಬಂದಿದೆ. ಈ ಕಡೆ ಒಂದು ಭಾಗ ಪುರುಷಂದು, ಒಂದು ಭಾಗ ಇಲ್ಲಿ ಶಕ್ತಿ ದೇವತೆ ಯಾರು? ಫಸ್ಟಿಗೆ ಚಂದ್ರನಾಡಿಂದಲೇ ಶ್ವಾಸ ಶುರುವಾಗ್ತದೆ. ಮತ್ತೆ ವಿಲೋಮ ಮಾಡಕ್ಕಲ್ಕ ಏನಾಗ್ತದೆ? ಸೂರ್ಯನಾಡಿಂದ. ಈ ರೀತಿ ಗಾಯತ್ರಿಗಳು ಬೇರೆಲ್ಲಿ ಹುಡುಕಾಡಬೇಕಾಗಿಲ್ಲ. ಮಹಾಗಣತೆಗಳು ಉದ್ಭವಿಸಿ, ಈ ಪ್ರಪಂಚ, ಈ ಲೋಕದಲ್ಲಿ ಉದ್ಭವಿಸಿ, ಈ ವಿಶ್ವದಲ್ಲಿ ಉದ್ಭವಿಸಿ, ಮಹಾಗಣತೆಗಳು ಉದ್ಭವಿಸಿ ಮಾಯ ರೂಪದಲ್ಲಿ ಮತ್ತೆ ಆಕಾರ ಅದನ್ನು ಗಾಳಿಗೆ ಇಲ್ಲ, ಮಾಯಾ ರೂಪ ಇದೆ. ಮಾಯನೆಲ್ಲಿ ಹುಡುಕಾಡಬೇಕು? ಎಲ್ಲಿ ಹುಡುಕಾಡಬೇಕು? ಮಾಯಾ ರೂಪದಲ್ಲಿ ಮತ್ತೆ ಈ ಶರೀರದೊಳಗೆ. ಹೌದಲ್ಲ? ವಿಸ್ಮಯ, ಎಷ್ಟೊಂದು ವಿಸ್ಮಯ ನೋಡಿ. ಮಾಯಾ ರೂಪದಲ್ಲಿ ಈ ಕಾಯಪುರದೊಳಗೆ ಹೆಂಗ್ ಬಂದು ಸೇರುತ್ತೆ ಮಾಯಾ ರೂಪದಿಂದ? ಅದಕ್ಕೆ ಗರ್ಭಕುಸುಮ ಸ್ಥಿತಿಗೆ ಹೋದಾಗ ಹಿರಣ್ಯ ಗರ್ಭನ ಒಂದು ಮಿತಿಯನ್ನು ಬರ್ತಕ್ಕಂಥ ಮಾತುಗಳು ಏನಪ್ಪ ಅಂದ್ರೆ, ಪರಮಾತ್ಮ ಸೃಷ್ಟಿಯ ಕಾಲದಲ್ಲಿ ತನ್ನ ಅಂಶವನ್ನು ಹೆಂಗ್ ಸೇರಿಸಬೇಕಂತಂದ್ರೆ, ಬ್ರಹ್ಮರಂಧ್ರದ ಮುಖಾಂತರ ಪ್ರಸ್ತುತ ವಾಯು ಸಮಯದಲ್ಲಿ ಆ ಒಂದು ಗಾಳಿಯನ್ನು ಹೊರಗೆ ಕಳಿಸ್ತಾನೆ. ತಾಯಿಯ ಗರ್ಭದಲ್ಲಿದ್ದ ಸಮಯದಲ್ಲಿ, ತಾಯಿಯ ಗರ್ಭದಲ್ಲಿ ಎಷ್ಟು ತಿಂಗಳಲ್ಲಿ ಮಗುವಿಗೆ ಜೀವ ಕೊಡ್ತದ ಗೊತ್ತಾ? ವಾಯು ಕೊಡ್ತದ? ಯಾರಿಗೆ ಗೊತ್ತು? ಹೇಳಿ, ಮಾತಾಡಿ. ಹೌದಾ? ಮಗು ರೊಟೇಷನ್ ಆಗ್ತದಲ್ಲ, ಯಾವಾಗ ಆಗ್ತದ? ಮಗು ಗರ್ಭದಲ್ಲಿ ತಿರುಗ್ತದಲ್ಲ, 5ನೇ ತಿಂಗಳಲ್ಲಿ. 4 ಹೋಗಿ 5 ತಿಂಗಳಲ್ಲಿ ಪ್ರಾಣವಾಯು ಒಳಗೆ ಅಲ್ಲಿ ತನ ಏನಿರ್ತದ? ಹೌದು, 5 ತಿಂಗಳಲ್ಲಿ ಜೀವ ಅಲ್ಲಿ ಉತ್ಪನ್ನ ಆಗ್ತದೆ. ಅಲ್ಲಿ ಪ್ರಾಣ ಸೃಷ್ಟಿ ಆಗ್ತದ. ಮಗು ಪ್ರಾಣ ಯಾವಾಗ ಸೃಷ್ಟಿ ಆಗ್ತದೋ ಅವಾಗ ತಿರುಗಕ್ಕೆ ಶುರು ಆಗ್ತದೆ. ಅಲ್ಲಿ ತನ ಚೈತನ್ಯ ಭರಿತವಾಗಿರ್ತಕ್ಕಂಥ ಭಗವಂತ ಆಕೃತಿಯನ್ನು ರಚನೆ ಮಾಡತಕ್ಕಂಥ ಪರಮಾತ್ಮ ಅಲ್ಲಿ ಕೆಲಸ. ಅದೇ ಚೈತನ್ಯ ಶಕ್ತಿ, ಅದೇ ಆತ್ಮಶಕ್ತಿ. ಆತ್ಮ ಶಿವ ಜೀವರುಗಳು ಭೇದವಿಲ್ಲ. ಶಿವನಿಗೆ ಮಾಯೆಯ ಉಪಾಧಿ, ಜೀವನಿಗೆ ಕಪಟ ವಿದ್ಯೆಗಳೇ ಉಪಾಧಿ. ಶಿವನಿಗೆ ಮಾಯೆಯ ಉಪಾಧಿ, ಜೀವನಿಗೆ ಕಪಟ ವಿದ್ಯೆಗಳೇ ಉಪಾಧಿ. ಯಾಕೆ ಮರೆತು ಕುಳಿತಿದ್ದೀವಿ ಅನ್ನೋದಕ್ಕೆ ಈ ಉದಾಹರಣೆ ಹೇಳ್ತಾರೆ. ಯಾಕೆ ನಮ್ಮನ್ನು ನಾವು ಮರೆತಿದ್ದೀವಿ? ನಮ್ಮಲ್ಲಿ ಕಪಟ ವಿದ್ಯೆಗಳೆಂಬ ಷಡ್ ವರ್ಗಗಳು ಕೂಡಿವೆ. ಯಾವ್ಯಾವು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮರ, ಮತ್ಸರಗಳೆಂಬ ಹರಿಷಡ್ ವರ್ಗಗಳಿಂದ ನಮ್ಮನ್ನು ನಾವು ಮರೆತು ಕೂತಿದ್ದೀವಿ. ಇವು ಯಾವಾಗಲಿಂದ ಬಂದು ಅಂತಂದ್ರೆ, ತಾಯಿ ಗರ್ಭದಲ್ಲಿ ನಾವಿದ್ದಾಗ ಪರಮಾತ್ಮನಲ್ಲಿ ಬೇಡ್ಕೊಂತಿದ್ದೀವಿ ಅಂತ. ಪರಮಾತ್ಮ ಇನ್ನೊಂದು ಸಲ ಈ ಗರ್ಭಕ್ಕೆ ಬಂದಿನಿ ಅಂದ್ರೆ, ಈ ಜಠರಾಗ್ನಿಗೆ ಬನ್ನಿ ಅಂದ್ರೆ, ಜಠರದಲ್ಲಿ ಇರ್ತಕ್ಕಂಥ ಹೊಲಸು ಎಲ್ಲೆಲ್ಲಿಲ್ಲ, ಹೇಸಿಗೆ ಕೂಡ ಬರ್ತದೆ. ನೋಡ್ರಿ, ನಮ್ಮ ಒಂದು ಹೇಸಿಗೆ ನೋಡಿ ಎಷ್ಟೊಂದು ನೊಂದ್ಕೊಂತೀವಿ. ನಮ್ಮ ಒಳಗೆ, ತಾಯಿ ಒಳಗಿರ್ತಕ್ಕಂಥ ಜಠರದಲ್ಲಿ ಏನೇನ ರಕ್ತ, ಕೀವು, ಮಲೋರು ಎಲ್ಲ, ಮತ್ತೆ ತಾಯಿ ಸ್ವಲ್ಪ ಖಾರ ಗೀರ ಜಾಸ್ತಿ ಉಂಡು ಮತ್ತೆ ಆಕಿಗೆ ಅಸಿಡಿಟಿವ್ ಆಗಿತ್ತಂದ್ರೆ ಉರಿಯಕ್ಕೆ ಶುರು ಮಾಡ್ತದೆ. ತಾಯಿಗೊಂದೆಲ್ಲ ಮಗುಗೂ. ಆ ಕಷ್ಟ ಯಾರು ಹೇಳ್ಬಾರ್ದಂತ ಇರ್ತದೆ ಶಾಸ್ತ್ರ.
ತೊಂದರೆ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಅಷ್ಟೊಂದು ದುಃಖಭರಿತವಾಗಿರ್ತಕ್ಕಂಥ, ಅಷ್ಟೊಂದು ಒಲಿಸಿನಾಗ ನಾನು ಇದ್ದೀನಿ. ಇನ್ನೊಂದ್ಸಲ ಇಂಥ ಒಂದು ಜಠರಾಗ್ನಿಗೆ ಬಂದಿನಿ ಅಂದ್ರೆ ನಾನು ದಯಮಾಡಿ ಕ್ಷಮೆ ಮಾಡು ಪರಮಾತ್ಮ, ನಿನ್ನನ್ನು ಮರ್ತಿಸಲುವಾಗಿ ಈ ಜಠರಾಗ್ನಿಗೆ ಬಂದಿನಿ, ಅದಕ್ಕೆ ನಾನು ಸದಾ ನಿನ್ನ ಚಿಂತನೆಯಲ್ಲಿ ಇರುತ್ತೀನಿ ಎಂಬ ಮಾತನ್ನು ಆ ಮಗು 8 ತಿಂಗಳಲ್ಲಿ ಕುಕ್ಕಟ ಆಸನದಲ್ಲಿ ಕುಳಿತುಕೊಂಡು ಬೇಡ್ತಿರ್ತಕ್ಕಂಥ ಕುಕ್ಕಟ ಆಸನ. ಕುಕ್ಕಟ ಆಸನ ಅಂದ್ರೆ ಕೋಳಿ ಅದಕ್ಕೆ ಕುಕ್ಕಟ ಆಸನ. ಆವಾಗ ವಿಷ್ಣು ಮಾಯಿ ಎಂಬ ಪ್ರಸುತ ವಾಯು ಬರಸಿಡಿನಂತೆ ಬಡಿದಾಗ ತಾನೇನು ಜ್ಞಾನಿ ಆಗಿರ್ತಾನೆ ನೋಡು, ನಾನು ಹೆಂಗ್ ಬಂದೆ ಎಂಬುದಿರ್ತದ ಅವರು ಆ ಪ್ರಸ್ತುತ ವಾಯುವಿಗೆ, ವಿಷ್ಣುವಿನ ಮಾಯಿಗೆ ಹೊರಗೆ ಬರ ಕಾಲಕ್ಕ ಕೋಟಿ ಸೂರ್ಯರ ಸಿಡಿಲಿನ ರಭಸ ಹೇಗಿರ್ತದೋ ಹಾಗೆ ಬರ್ತಿರ್ತದಂತ. ಹೊರಗೆ ಬಂದ ತಕ್ಷಣ ಈ ಮಾಯಿ ಪ್ರಪಂಚ ನೋಡ್ತಾ ಮರ್ತು ನಾವು ಯಾರು. ಅದಕ್ಕ ಗುರುಗಳು ಹೇಳ್ತಾರ ಈ ಕಡೆ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಮಾಯ ಮರ್ದನಗೊಳಿಸು ಗುರು ಶಂಭುಲಿಂದ ನೋಡಿ ಗಂಭೀರಿಸುತ್ತದೆ. ಯಾರಿದ್ದೀನಿ ನಾನು? ಉದಾಹರಣೆ ಹೇಳ್ತೀನಿ, ನಾನು ಯಾರು? ನೀವು ಕರಿತೀರಿ ವೆಂಕಟೇಶ. ವೆಂಕಟೇಶನ ಹೇಗೆ ಆಗಿದ್ದೀನಿ ವೆಂಕಟೇಶ ಅಂದ್ರೆ ತನವು ತರ್ಕದ ಮುದ್ದಿ. ಈ ತನವು ತರ್ಕದ ಮುದ್ದಿ ಹೆಂಗಾಗ್ಯದ? ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. 25 ತತ್ವಗಳಿಂದ ಈ ದೇಹ ರಚನೆ ಆಗ್ಯದ. ಸ್ಥೂಲಕ್ಕ 25 ತತ್ವಗಳು ಯಾವ್ಯಾವು? ಈ ದೇಹ ಸೃಷ್ಟಿ ಆಗ್ಬೇಕಾದ್ರೆ ಸ್ಥೂಲ ದೇಹಕ್ಕ 25 ತತ್ವಗಳಿಂದ ಈ ಸ್ಥೂಲ ದೇಹ ಆಗ್ಯದ. ಹೆಂಗಾಗ್ಯದ? ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ, ಇವು 5 ತತ್ವಗಳು. 5 ತತ್ವಗಳಿಂದ 5 ಉತ್ಪನ್ನ. ಇವು 5 ತತ್ವಗಳಿಂದ 5 ಉತ್ಪನ್ನ ಆಗಿ ಈ 25 ತತ್ವದಿಂದ ಈ ಸ್ಥೂಲ ಶರೀರ ರಚನೆ ಆಗಿದೆ. ಈ ಒಂದು ಸ್ಥೂಲ ಶರೀರ ರಚನೆ ಆಗಿದೆ. ಈ ಶರೀರದಲ್ಲೆಲ್ಲ ಸ್ಟಾಪ್. ಆಕಾಶ ತತ್ವ, ಆಕಾಶ ತತ್ವ ಶಬ್ದವನ್ನು ಕೂಡಿರ್ತದೆ, ಇದು ಹೆಂಗಾಯ್ತು ಅಂತಂದ್ರೆ ಸೃಷ್ಟಿಗೆ ಹೋಗ್ಬೇಕಾಗ್ತದೆ. ಮತ್ತೆ ಮೊದಲಿತ್ತು ನಿರಾಕಾರ, ಅದರಿಂದ ಆಯ್ತು ಶಬ್ದ, ಶಬ್ದದಿಂದ ಉತ್ಪನ್ನ ಆಯ್ತು ಸಹಕಾರ, ಸಹಕಾರ ಅಂದ್ರೆ ಈ ಸೃಷ್ಟಿ. ಮೊದಲಿತ್ತು ನಿರಾಕಾರ, ನಿರಾಕಾರ ಸ್ವರೂಪನಾಗಿರ್ತದೆ. ಇದು ಈಗ ನಿರಾಕಾರವಾಗಿರ್ತಕ್ಕಂಥದ್ದು ಏನು? ಯಾರಿದ್ದೀನಿ ನಾನು? ಆಕಾರನೇ ಇಲ್ಲ. ಆಕಾರ ಇಲ್ಲ. ಗಾಳಿಗೆ ಆಕಾರ ಅದ? ಗಾಳಿಗೆ ಆಕಾರ ಇಲ್ಲ. ಈ ಗಾಳಿನೇ ನಮ್ಮೊಳಗೆ ಸೇರಿಕೊಂಡು ಮಾಯ ರೂಪದಿಂದ ನಮ್ಮನ್ನ ಚಲಿಸ್ತದ, ಮತ್ತೆ ಎಲ್ಲ ಕ್ರಿಯೆಗಳನ್ನು ಮಾಡಕ್ ಶುರು ಮಾಡ್ಯದ. ಮತ್ತೆ ಹಾಗಾದ್ರೆ ನಾನು ಯಾರು? ಈ ಗಾಳಿಗೆ ಚೈತನ್ಯ ಕೊಡ್ತಕ್ಕಂಥದ್ದು ಯಾವುದು? ಅದೇ ವಿಶ್ವ ಚೈತನ್ಯ ಶಕ್ತಿ ಬದ್ಧವಾಗಿರ್ತಕ್ಕಂಥ ಆತ್ಮ, ಅದೇ ಪರಮಾತ್ಮ, ಅದೇ ಜೀವಾತ್ಮ. ಜೀವನಿಗೂ ಶಿವನಿಗೂ ಭೇದವಿಲ್ಲ. ಕಪಟ ವಿದ್ಯೆಗಳನ್ನು ಬಿಟ್ಟಿವಿ ಅಂತಂದ್ರೆ, ನಮ್ಮನ್ನು ನಾವು ಅರ್ದು ಅಂದ್ರೆ ಶಿವ ಜೀವರು ನಾವೇ. ಇದನ್ನೇ ಯೋಗ ಅಂತ. ಶಿವನ ಮತ್ತು ಜೀವರನ್ನು ಕೂಡಿಸುವುದೇ ಯೋಗ. ಶಿವಜೀವರನ್ನು ಬೆರೆಸುವುದೇ ಯೋಗ. ಶಿವನಾಮವ ಸ್ಮರಿಸು, ಈ ಭವಮಾಲೆಯ ಪರಿಹರಿಸು, ಶಿವ ಶಿವರ ಬೆರೆಸು, ಆತ್ಮನ ಭೇದವ ಪರಿಹರಿಸು. ಶಿವ ಶಿವರ ಬೆರೆಸೋ, ಆತ್ಮನ ಭೇದವ ಪರಿಹರಿಸು. ತೋಡೆ ದಿನದ ಸಂತೆ ಆತ್ಮನ ಕಾಣದಿನೇ ಕುಂತಿ, ಓಡಿ ಮರಗೆ ಭ್ರಾಂತಿ, ನಾಡೋಳು ಕುಣಿಸೋಳು ಈ ಕ್ರಾಂತಿ.
ಓಡಿ ಮರಗಿ ಭ್ರಾಂತಿ ನಾಂದೋಳು ಕುಂಶಲ ಈ ಕ್ರಾಂತಿ. ಎಷ್ಟು ಚಂದ ಕೈ